ಇಬ್ಬರು ಪರಿಷತ್ ಸದಸ್ಯರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ. ಸಿಎಂ ಸ್ಥಾನದ ವಿಚಾರದ ಬಗ್ಗೆ ಹಿರಿಯ ಶಾಸಕರು ಸಚಿವರುಗಳೇ ಮಾತನಾಡ್ತಾ ಇದ್ದಾರೆ ಬಹಿರಂಗವಾಗಿ. ಇದಕ್ಕೆ ತಡೆ ಹಾಕುವಂತೆ ಒಂದು ನಿರ್ದೇಶನ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದರು. ಆ ವಿಚಾರದಲ್ಲಿ ನಾನು ಸಹ ನನ್ನ ಸರ್ಕಾರದಲ್ಲಿ ಇವತ್ತು ಭಾಳಷ್ಟು ಸಮಸ್ಯೆಗಳನ್ನು ಕರ್ನಾಟಕ ರಾಜ್ಯ ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ದೃಷ್ಟಿ ಏನಿದ್ರೂ ಆ ಸಮಸ್ಯೆಗಳ ನಿವಾರಣೆ ಮಾಡಲಿಕ್ಕೆ ನಮ್ಮೆಲ್ಲರ ಶ್ರಮ ಇರಬೇಕು. ಇವತ್ತು ಮುಖ್ಯಮಂತ್ರಿ ವಿಚಾರದಲ್ಲಿ ಮಾತಾಡೋಂಥದ್ದು ಅಪ್ರಸ್ತುತ ಅನ್ನೋದನ್ನು ನಾನು ಸಹ ಭಾವಿಸ್ತೇನೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಿರೋಂಥ ವಿಚಾರದಲ್ಲಿ ಎಳ್ಳಷ್ಟು ಯಾರಿಗೂ ಸಂಶಯವಿಲ್ಲ. ಇವತ್ತು ನಮ್ಮ ಮುಖ್ಯಮಂತ್ರಿಯ ಸ್ಥಾನವೂ ಖಾಲಿ ಇಲ್ಲ. ಆ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ಮಾಡೋದು ವಿನಾಕಾರಣ ಸಲ್ಲದು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಲವಾರು ವಿಚಾರಗಳನ್ನು ಏನು ನಾವು ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿದ್ದೋ, ಇವತ್ತು 5 ಗ್ಯಾರಂಟಿ ಯೋಜನೆಗಳಲ್ಲಿ ಮಾಡಿರೋದು ಒಂದು ಸಂತೋಷ ಇದ್ದರೆ, ಮೊನ್ನೆ ಇತಿಹಾಸ 20 ವರ್ಷದ ಇತಿಹಾಸವುಳ್ಳಂಥ ಎತ್ತಿನ ಹೊಳೆಯ ನೀರನ್ನು ಬಿಟ್ಟಿರೋಂಥದ್ದು ಒಂದು ಸಾಹಸ ಅಂತಲೇ ಹೇಳ್ಬೋದು. ಇವತ್ತು 16,000 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ 35 ಕಿಲೋಮೀಟ್ರಷ್ಟು ಏನು ಪೂರ್ವದಿಂದ ಪಶ್ಚಿಮಕ್ಕೆ ಪಶ್ಚಿಮದಿಂದ ಪೂರ್ವಕ್ಕೆ ನೀರು ತಂದಿರೋಂಥದ್ದು ಒಂದು ಸಂತೋಷದ ವಿಚಾರ. ನಮ್ಮ ಸರ್ಕಾರಕ್ಕೆ ಒಂದು ಗರಿ ಅದು. ಅಂಥ ಒಂದು ದೃಷ್ಟಿಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಮಾಡೋದು ನಮ್ಮೆಲ್ಲರ ಕರ್ತವ್ಯ ಇದೆ. ಆ ಕಾರಣಕ್ಕೋಸ್ಕರ ನಾವು ಇಲ್ಲ ಸಲ್ಲದ ವಿಚಾರಗಳನ್ನು ವಿರೋಧ ಪಕ್ಷಕ್ಕೆ ಆಹಾರ ಆಗೋಂಥ ಒಂದು ದಿಕ್ಕಿನಲ್ಲಿ ಹೋಗ್ಕೂಡ್ದು ಅನ್ನೋದನ್ನು ನಾನು ಸಹ ಹೇಳಬಲ್ಲೆ. ವಿರೋಧ ಪಕ್ಷದವ್ರು ಏನಾದರೂ ಸಿಎಂ ಸ್ಥಾನ ಖಾಲಿ ಆಗ್ತಾ ಇದೆ ಅಂತ ಮಾತಾಡಬಹುದು. ಸ್ವಪಕ್ಷದವರೇ ಮಾತನಾಡ್ತಾ ಇದಾರಲ್ಲ, ಅಂದ್ರೆ ಎಲ್ಲ ಅನುಮಾನ ಬರುತ್ತಲ್ಲ ಅಂತ. ಆ ವಿಚಾರದಲ್ಲಿ ಇವತ್ತಿನ ದಿನ ನಮ್ಮ ಅಧ್ಯಕ್ಷರು ಹೊರಗಡೆ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ವಾರ ಬಿಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅದನ್ನು ಜವಾಬ್ದಾರಿ ತೆಗೆದುಕೊಂಡು, ಇವತ್ತು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ, ನಾವೆಲ್ಲ ಶಿಸ್ತಿನ ಸಿಪಾಯಿಗಳು. ಏನೋ ಸಣ್ಣ ಪುಟ್ಟ ಆಗಿರೋಂಥ ಒಂದು ಗೊಂದಲದ ಹೇಳಿಕೆಗಳು ಹಾಕೂಡ್ದು ಅನ್ನೋದನ್ನು ನಾನು ಸಹ ಅಪೇಕ್ಷೆ ಪಡ್ತೇನೆ. ಈಗ ಸಿಎಂ ಆಯ್ಕೆ ಆಗೋ ಸಂದರ್ಭದಲ್ಲಿ ಇದ್ದಿದ್ದು ಇಬ್ಬರದೇ ಹೆಸರು, ಡಿ.ಕೆ. ಶಿವಕುಮಾರ, ಸಿದ್ದರಾಮಯ್ಯನವರ ಅಂತ. ಈಗ 6-7 ಜನ ಕ್ಲೈಮ್ ಮಾಡ್ತಾ ಇದಾರಲ್ಲ ಸರ್, ನಾವು ಆಗ್ತೀವಿ ಅವಕಾಶ ಕೊಟ್ರೆ ಅಂತ. ಚೀಫ್ ಮಿನಿಸ್ಟರ್ ಸೀಟೇ ಖಾಲಿ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಅನ್ನೋದು ವಿಚಾರನ ಅಪ್ರಸ್ತುತ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಡಿ.ಕೆ. ಶಿವಕುಮಾರ್ ಸೇರಿದಂತೆ ಎಷ್ಟು ಜನ ಸಚಿವರು ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿದ್ದಾರೆ ಸರ್? ಅದು ಖಾಲಿ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಿದೀವಿ ನನಗೆ ಅರ್ಥ ಆಗ್ತಿಲ್ಲ. ಸರ್ ಮಾತಾಡ್ತಿರೋದು ಮಾಧ್ಯಮ ಅಲ್ಲ, ವಿರೋಧ ಪಕ್ಷನಲ್ಲ ಸರ್. ಅದನ್ನ ಮಾತನಾಡ್ಕೂಡ್ದು ಮುಂದಿನ ದಿನಗಳಲ್ಲಿ ಅಂತೇಳಿ ನಾವು ಅಧ್ಯಕ್ಷರು ನಾವು ಸಹ ಕೇಳಲಿಕ್ಕೆ ಆ ದೃಷ್ಟಿಲಿ ಇದ್ದೀವಿ. ನಾವು ಈಗ 5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ ಅನ್ನೋ ಭರವಸೆ ಶಾಸಕರಿಗೆಲ್ಲರಿಗೂ ಇದೆಯಾ? ಮೊನ್ನೆ ಹೈಕಮಾಂಡ್ ಅವರು ಬಂದು ಹೇಳಿದ್ರಲ್ಲ 5 ವರ್ಷ ಇರ್ತಾರೆ ಅಂತ. 5 ವರ್ಷ ಇರ್ತಾರೆ. ಭರವಸೆ ಶಾಸಕರಿಗೂ ಇದೆಯಾ? ಯಾವುದೇ ಕಾರಣಕ್ಕೂ ಇವತ್ತು 136 ಜನ ಶಾಸಕರು ಒಂದು ಕುಟುಂಬ ಇದ್ದಂಗೆ ಎಲ್ಲರೂ ಹೊಂದಾಣಿಕೆಯಲ್ಲಿ ಹೋಗ್ತಾ ಇದ್ದಾವೆ. ಇವತ್ತು ನಮಗೆ ಬೇಕಾದಂಥ ಅನುದಾನಗಳು ಸಹ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆ ಒಂದು ದೊಡ್ಡ ಹಂತದಲ್ಲಿ ಇವತ್ತಿನ ದಿನ ಜನರಿಗೆ ಸಮಾಧಾನ ಇದೆ. ಸೊ ಹಾಗಾಗಿ ಯಾವುದೇ ಒಂದು ಏನು ತೊಂದರೆ ಇಲ್ಲದೆ ಹೋಗ್ತಾ ಇರೋಂಥ ಸರ್ಕಾರಕ್ಕೆ ಯಾವ ರೀತಿ ನಾವೇನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀವಿ. ಇವಾಗ ನನ್ನ ಆಲೋಚನೆ ಏನಿದ್ರು, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ನಾವು ವಿಷನ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಆ ದಿಕ್ಕಲ್ಲಿ ಹೋಗೋಣ ಅಂತ ನಾವು ನಮಗೆಲ್ಲ ಸ್ಟ್ರಿಕ್ಟಾಗಿ ಅಧ್ಯಕ್ಷರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದೇ ಒಂದು ವಿಚಾರದಲ್ಲಿ ಬೇಕಿದ್ರೆ ಏನಾದ್ರು ಪ್ರಶ್ನೆ ಕೇಳಿ ಮಾತನಾಡ್ತೇವೆ. ಮುಖ್ಯಮಂತ್ರಿ ವಿಚಾರದಲ್ಲಿ ಇವತ್ತಿನ ದಿನ ಮಾತಾಡೋದು ಸಲ್ಲದು ಅನ್ನೋದನ್ನು ಸಹ ನಾನು ಹೇಳಬಲ್ಲೆ. ನಾನು ಸರ್, ಈಗ NIA ಚಾರ್ಜ್ ಶೀಟ್ ಹಾಕಿದೆ. ಬಿಜೆಪಿ ಕಚೇರಿ ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ಪ್ರಯತ್ನ ನಡೆದಿತ್ತು ಅನ್ನೋಂಥದ್ದು ಆರೋಪ ಇದೆ. ಈಗ ಬಿಜೆಪಿ ಆರೋಪ ಮಾಡ್ತಾ ಇದೆ, ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ರಾಜ್ಯ ಸುರಕ್ಷಿತವಾಗಿಲ್ಲ. ಇವತ್ತು ಹಂಗಾದ್ರೆ ಭಾರತ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಕೇಂದ್ರ ಸರ್ಕಾರದ ವೈಫಲ್ಯತೆಯ ಬಗ್ಗೆ ಈಗ ಎತ್ತೋರಿಸ್ತಾ ಇದೆ. ಅದು NIA ಯಾರ ಕೆಳಗಡೆ ಬರುತ್ತೆ? ಕೇಂದ್ರ ಸರ್ಕಾರದ ಕೆಳಗಡೆ ಬರುತ್ತೆ. ಅವ್ರ ಜವಾಬ್ದಾರಿಯಲ್ಲಿ ಇದನ್ನೆಲ್ಲ ವಾಚ್ ಮಾಡಬೇಕಾಯಿತು. ಇದನ್ನು ಯಾವ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸು ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡೋಂಥ ಸಂದರ್ಭದಲ್ಲಿ ಅವರು ಸಹ ಇದು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಈ ಥರ ಘಟನೆಗಳಾಗ್ದಂಗೆ ನೋಡಬೇಕಾಗಿರೋದು ಅವ್ರ ಜವಾಬ್ದಾರಿ ಅಂತ ನಾನು ಹೇಳಬಲ್ಲೆ. ಈಗ ವಾಲ್ಮೀಕಿ ಕೇಸಲ್ಲಿ ಕೂಡ ಇಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ನಾಗೇಂದ್ರ ಅವರ ಡೈರೆಕ್ಷನ್ ಮೇರೆಗೆ ಇದೆಲ್ಲವೂ ನಡೆದಿದೆ. 21 ಕೋಟಿ ಚುನಾವಣೆಗೆ ಬಳಸಿದ್ದಾರೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ನನ್ಗೆ ಗೊತ್ತಿದ್ದಂತೆ ನಾಗೇಂದ್ರ ಅವರು
ಆ ಒಂದು ದಿಕ್ಕಿನಲ್ಲಿ ಹೋಗಿಲ್ಲ ಅಂತ ನಾನು ಭಾವಿಸ್ತೇನೆ. ನಾನು ಅದ್ರ ಬಗ್ಗೆ ಅಷ್ಟೊಂದು ನನಗೆ ಹೌದಾ ಕೇಂದ್ರ ಸರ್ಕಾರದಲ್ಲಿ ಬರುವಂಥ ED ಮತ್ತು CBI ಮತ್ತು IT ಬಗ್ಗೆ ನಿಮಗೆ ಗೊತ್ತಿದೆ ಯಾವ ರೀತಿ ಅದು ರಾಜಕೀಯಕ್ಕೆ ನನ್ನ ತಿಳುವಳಿಕೆಗೆ ತಿಳಿದಿರೋಂಥ ವಿಚಾರದಲ್ಲಿ ತಪ್ಪು ಮಾಡಿರಲ್ಲ ಅನ್ನೋದನ್ನು ನಾನು ಭಾವಿಸ್ತೇನೆ. ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.